ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬ್ರೋನ ಹೊಸ ವಿಡಿಯೋಗೆ ನಿಮಗೆ ಪ್ರೀತಿಯ ಸುಸ್ವಾಗತ ಸ್ನೇಹಿತರು. ಇವತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ವತಿಯಿಂದ ಕರೆತಕ್ಕಂಥ ಒಂದು ಜಾಬ್ನ ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಸಬ್ಸ್ಕ್ರೈಬ್ ಆಗಿ ಬರ್ತಕ್ಕಂಥ ಬೆಲ್ಗೆ ಕ್ಲಿಕ್ ಮಾಡಿ ಅಂತ ಟ್ಯಾಪ್ ಮಾಡಿ ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸ್ನೇಹಿತರೆ. ಬನ್ನಿ ವಿಡಿಯೋ ಶುರು ಮಾಡೋಣ. ರಿಕ್ರೂಟ್ಮೆಂಟ್ ಆಫ್ Foreign Exchange Officer in Scale 3 and Marketing Officer in Scale 1 in Specialist Category on Regular Basis. ನೋಡಿ, ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಆಫೀಸರ್ ಸ್ಕೇಲ್ 3ಯಲ್ಲಿ ಮತ್ತು ಮಾರ್ಕೆಟಿಂಗ್ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಸ್ವೀಕರಿಸಲಾಗಿದೆ. ಬನ್ನಿ, ಓಪನಿಂಗ್ ಡೇಟ್ ಬಂದುಬಿಟ್ಟು ಆನ್ ರಿಜಿಸ್ಟ್ರೇಷನ್ 21/2026 ಓಪನ್ ಆಗುತ್ತೆ. ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ. ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 3/2/2026 ಕ್ಲೋಸಿಂಗ್ ಡೇಟ್ ಇರುತ್ತೆ. ಡೇಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಬಂದುಬಿಟ್ಟು ಫೆಬ್ರವರಿ-ಮಾರ್ಚ್ 2026 ಟೆಂಟೇಟಿವ್ ಡೇಟ್ ಆಫ್ ಇಂಟರ್ವ್ಯೂ ಬಂದುಬಿಟ್ಟು ಮಾರ್ಚ್-ಏಪ್ರಿಲಲ್ಲಿ ಇರುತ್ತೆ ಸ್ನೇಹಿತರೆ, ಸರಿನಾ? ನೋಡಿ, ಫುಲ್ ಡೀಟೇಲ್ಸ್ ಆನ್ ದ ವೇಕೆನ್ಸೀಸ್ ಪೋಸ್ಟ್ ವೈಸ್ ಇನ್ ಸ್ಕೇಲ್ ವೈಸ್ ಕ್ಯಾಟಗರಿ ವೈಸ್ ಆ್ಯಸ್ ಫಾಲೋಸ್. ನೋಡಿ, ಕೆಳಗಡೆ ಪೂರ್ತಿ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸೀರಿಯಲ್ ನಂಬರ್, ಪೋಸ್ಟ್, ಸ್ಕೇಲ್, SC ST OBC EWS UR ಟೋಟಲ್ PWD ದಿವ್ಯಜ್ಞಾನ್, ಸರಿನಾ? ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಸ್ನೇಹಿತರೆ, ಯಾರ್ಯಾರಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಅಂತ, ಸರಿನಾ? ಸೀರಿಯಲ್ ನಂಬರ್ ಬಿಟ್ಟು 1 ಫಾರಿನ್ ಎಕ್ಸ್ಚೇಂಜ್ ಆಫೀಸರ್ ಸ್ಕೇಲ್ 3ಯಲ್ಲಿ ಬರುತ್ತಿದ್ದು. SC STಗೆ 7, STಗೆ 3, OBCಗೆ 13 ಹುದ್ದೆಗಳು, EWSಗೆ 5 ಹುದ್ದೆಗಳು, UR ಅವರಿಗೆ 22 ಹುದ್ದೆಗಳು. ಟೋಟಲ್ ಆಗಿ ಒಟ್ಟು 50 ಹುದ್ದೆಗಳಿರುತ್ತೆ. ಅದಕ್ಕೆ ಫಾರಿನ್ ಎಕ್ಸ್ಚೇಂಜ್ ಆಫೀಸರ್ಗೆ. ಮತ್ತು PWD ದಿವ್ಯಜ್ಞಾನರಿಗೆ HI 1, OC 1, ಸರಿನಾ? ಮತ್ತು ಮಾರ್ಕೆಟಿಂಗ್ ಆಫೀಸರ್ ಹುದ್ದೆಗಳಿಗೆ ಸ್ಕೇಲ್ 1ನಲ್ಲಿ ಬರುತ್ತೆ. ಇದು SCಗೆ 45, STಗೆ 22 ಹುದ್ದೆಗಳು, OBCಗೆ 81, EWSಗೆ 30 ಹುದ್ದೆಗಳು, UR ಅವರಿಗೆ 122 ಹುದ್ದೆಗಳು. ಟೋಟಲ್ ಆಗಿ 300 ಹುದ್ದೆಗಳು ಮಾರ್ಕೆಟಿಂಗ್ ಆಫೀಸರ್ ಹುದ್ದೆಗಳಿಗೆ ಇರುತ್ತೆ ಸ್ನೇಹಿತರೆ, ಸರಿನಾ? ಇನ್ನು PWDಗೆ ತಲಾ 3 ಹುದ್ದೆಗಳು ಇರುತ್ತೆ ಸ್ನೇಹಿತರೆ, ಸರಿನಾ? ಟೋಟಲ್ ಬಂದುಬಿಟ್ಟು 350 ಹುದ್ದೆಗಳಿಗೆ ಇಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಕರೀತಾ ಇದ್ದಾರೆ ಸ್ನೇಹಿತರೆ, ಸರಿನಾ? ನಂಬರ್ ಆಫ್ ವೇಕೆನ್ಸೀಸ್, ರಿಸರ್ವ್ಡ್ ವೇಕೆನ್ಸೀಸ್ ಆರ್ ಪ್ರೊಫೆಷನಲ್ ಆ್ಯಂಡ್ ಮೆನಿ ಅಕಾರ್ಡಿಂಗ್ ದ ಆಕ್ಚುಯಲ್ ರಿಕ್ರೂಟ್ಮೆಂಟ್ ಆಫ್ ದ ಬ್ಯಾಂಕ್, ಸರಿನಾ? ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿದರೆ, ನ್ಯಾಷನಾಲಿಟಿ ಸಿಟಿಸನ್ಶಿಪ್ ನೋಡಿದರೆ, ಎ ಕ್ಯಾಂಡಿಡೇಟ್ ಮಸ್ಟ್ ಬಿ ಇದರ್ ಸಿಟಿಸನ್ ಆಫ್ ನೇಪಾಳ್, ಸಿಟಿಸನ್ ಆಫ್ ಇಂಡಿಯಾ, ಎ ಸಬ್ಜೆಕ್ಟ್ ಆಫ್ ನೇಪಾಳ್, ಸಬ್ಜೆಕ್ಟ್ ಆಫ್ ಭೂತಾನ್. ಅವರು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಿದೆ, ಸರಿನಾ? ಟಿಬೇಟಿಯನ್ ಅವರು ಕೂಡ ಜನವರಿ 1, 1962 ಇನಿಷಿಯಲಿ ಪರ್ಮನೆಂಟ್ಲಿ ಸೆಟ್ಲಿಂಗ್ ಆನ್ ಇಂಡಿಯಾ ಆರ್ 1962 ಇಂಡಿಯಾದಲ್ಲಿರ್ತಕ್ಕಂಥ ಟಿಬೇಟಿಯನ್ನರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ, ಸರಿನಾ? ಎಜುಕೇಷನ್ ಕ್ವಾಲಿಫಿಕೇಷನ್, ಏಜ್, ಎಕ್ಸ್ಪೀರಿಯನ್ಸ್ ನೋಡಿದ್ರೆ, ಎಲಿಜಿಬಿಲಿಟಿ ಕಟ್ ಆಫ್ ಡೇಟ್ ಆ್ಯಸ್ ಆನ್ 1/1/2026. ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಫಾರಿನ್ ಎಕ್ಸ್ಚೇಂಜ್ ಆಫೀಸರ್ಗೆ ಫುಲ್ ಟೈಮ್ ಗ್ರ್ಯಾಜುಯೇಷನ್ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮ್ಯುನಿಕೇಷನ್, UGC approved university college in any discipline. Preference shall be given the candidates have professional qualification CFA and CA MBA in relevant stream. ನೋಡಿ, ಒಂದು ಟೆಕ್ನಿಕಲ್ ಎಜುಕೇಷನ್ ಆಗಿರಬೇಕು, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮ್ಯುನಿಕೇಷನ್ ಆಗಿರಬೇಕು, ಅಪ್ರೂವ್ಡ್ ಯೂನಿವರ್ಸಿಟಿ ಕಾಲೇಜ್ ಅಂದರೆ ಡಿಸಿಪ್ಲಿನ್, ಪ್ರೊಫೆಷನಲ್ ಶೆಲ್ ಬಿ ಗಿವನ್ ಕ್ಯಾಂಡಿಡೇಟ್ಸ್ CA CFA MBA ಮಾಡಿದ್ರು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ, ಸರಿನಾ? ಮ್ಯಾಂಡೇಟರಿ ಸರ್ಟಿಫಿಕೇಷನ್ ನೋಡಿದ್ರೆ, ಸರ್ಟಿಫಿಕೇಷನ್ ಫಾರಿನ್ ಎಕ್ಸ್ಚೇಂಜ್ ಆಫೀಸರ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಫೈನಾನ್ಸ್ ಆಗಿರ್ಬೇಕು ಸ್ನೇಹಿತರೆ, ಸರಿನಾ? ಸರ್ಟಿಫಿಕೇಟ್ ಇರಬೇಕು. ಮತ್ತು ಸರ್ಟಿಫಿಕೇಷನ್ ಅಸೋಸಿಯೇಟ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕರ್ಸ್, ಸರ್ಟಿಫಿಕೇಟ್ ಇನ್ ಟ್ರೇಡ್ ಫೈನಾನ್ಸ್ ಆ್ಯಂಡ್ ಆರ್
ಫಾರಿನ್ ಎಕ್ಸ್ಚೇಂಜ್ ಫೆಸಿಲಿಟೀಸ್ ಫಾರ್ ಇಂಡಿವಿಜುವಲ್, ಸರಿನಾ. ಮತ್ತು ಎಕ್ಸ್ಪೀರಿಯನ್ಸು ಮಿನಿಮಮ್ 5 years ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ಏಜ್ ಬಂದುಬಿಟ್ಟು ಮಿನಿಮಮ್ 25 ವರ್ಷ, ಮ್ಯಾಕ್ಸಿಮಮ್ 35 ವರ್ಷ ಆಗಿರಬೇಕು, ಸರಿನಾ. ಮತ್ತು ಪೋಸ್ಟ್ ಬಂದುಬಿಟ್ಟು ಮಾರ್ಕೆಟಿಂಗ್ ಆಫೀಸರಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಫುಲ್ ಟೈಮ್ ಗ್ರ್ಯಾಜುಯೇಷನ್ ಆಫ್ ಆಲ್ ಇಂಡಿಯಾ ಕೌನ್ಸಿಲ್ ಆನ್ ಟೆಕ್ನಿಕಲ್ ಎಜುಕೇಷನ್ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮ್ಯುನಿಕೇಷನ್ UGC ಅಪ್ರೂವ್ಡ್ ಯೂನಿವರ್ಸಿಟೀಸ್ ಕಾಲೇಜ್ 2 years ಫುಲ್ ಟೈಮ್ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ MBA ಫುಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ಬಿಸ್ನೆಸ್ ಅನಾಲಿಟಿಕ್ಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಇನ್ ಮ್ಯಾನೇಜ್ಮೆಂಟ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ವಿತ್ ಮೇಜರ್ ಸ್ಪೆಷಲೈಸೇಷನ್ ಇನ್ ಮಾರ್ಕೆಟಿಂಗ್. ಈ ಒಂದು ಎಜುಕೇಷನ್ ಆಗಿರೋರು ಒಂದು ಮಾರ್ಕೆಟಿಂಗ್ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ, ಸರಿನಾ. ಎಕ್ಸ್ಪೀರಿಯನ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ 2 years ಒಂದು ಆಫ್ ವಿಚ್ 1 year ಕಂಟಿನ್ಯೂಯಸ್ ಎಕ್ಸ್ಪೀರಿಯನ್ಸ್ ಇನ್ ಮಾರ್ಕೆಟಿಂಗ್ ಡೊಮೇನ್ ಇನ್ ಎ ಆರ್ಗನೈಸೇಷನ್ ಆ್ಯಂಡ್ ಶುಡ್ ಬಿ ಕರೆಂಟ್ಲಿ ಎಂಪ್ಲಾಯ್ಡ್ ಇನ್ ಮಾರ್ಕೆಟಿಂಗ್ ಡೊಮೇನ್. ನೋಡಿ, 2 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ಏಜ್ ಬಂದುಬಿಟ್ಟು 22 ವರ್ಷ ಇದ್ದರೆ ಮ್ಯಾಕ್ಸಿಮಮ್ 30 ವರ್ಷ ನಿಮಗೆ ಏಜ್ ಲಿಮಿಟ್ ಇರುತ್ತೆ ಸ್ನೇಹಿತರೆ, ಸರಿನಾ. ಮತ್ತು ಕ್ಯಾಟಗರಿ ವೈಸ್ ನೋಡಿ, ರಿಲ್ಯಾಕ್ಸೇಷನ್ನು ಶೆಡ್ಯೂಲ್ ಕ್ಯಾಸ್ಟ್ ನೋಡಿ, ಟ್ರೈಬ್ ಕ್ಯಾಂಡಿಡೇಟ್ಸ್ಗೆ 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, OBCಗೆ 3 ವರ್ಷ ಇರುತ್ತೆ, PWBಗೆ 10 ವರ್ಷಗಳು, ಚಿಲ್ಡ್ರನ್ ಫ್ಯಾಮಿಲಿ ಮೆಂಬರ್ಸ್ ಟು ಹ್ಯಾವ್ ಡೆಡ್ 1984 ಅದರೊಳಗೆ ಸತ್ತಿದ್ರೆ 5 ವರ್ಷಗಳ ಒಂದು ಇದಿರುತ್ತೆ, ರಿಲ್ಯಾಕ್ಸೇಷನ್ ಇರುತ್ತೆ. ಅಥವಾ ಎಕ್ಸ್ ಸರ್ವಿಸ್ ಮ್ಯಾನು ಅಂಥವರಿಗೆ, ಮಿಲಿಟರಿಯಲ್ಲಿ ಕೆಲಸ ಮಾಡಿದಂಥವ್ರಿಗೆ 5 ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ, ಸರಿನಾ. ಮತ್ತು ರಿಮ್ಯುನರೇಷನ್, ಸರಿನಾ. ಗ್ರೇಡ್ ಮತ್ತು ಸ್ಕೇಲು ಸೀನಿಯರ್ ಮ್ಯಾನೇಜರಿಗೆ ಸ್ಕೇಲ್ ಪರ್ ಪೇ ಬೇಸಿಕ್ಕು 85,000ದಿಂದ 10 ಲಕ್ಷದವರೆಗೂ ಸ್ಯಾಲ್ರಿ ಇರುತ್ತೆ. ಅಸಿಸ್ಟೆಂಟ್ ಮ್ಯಾನೇಜರ್ಗೆ 48,000ದಿಂದ 8 ಲಕ್ಷದವರೆಗೂ ಸ್ಯಾಲರಿ ಹೈರಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ, ಸರಿನಾ. ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಒಂದು ಎಕ್ಸಾಮ್ ಇರುತ್ತೆ ನಿಮಗೆ. ಸ್ಟ್ರೀಮ್ ಕ್ಯಾಟಗರಿ ಸ್ಪೆಸಿಫಿಕ್ ಕ್ವೆಶನ್ಸು 70 ಅಂಕಗಳಿಗಿರುತ್ತೆ. ಬ್ಯಾಂಕಿಂಗ್, ಪ್ರೆಸೆಂಟ್ ಎಕನಾಮಿಕ್ಸ್ ಸೆನೆರಿಯೋ ಮತ್ತು ಜನರಲ್ ಅವೇರ್ನೆಸ್ಗೆ 30 ಪ್ರಶ್ನೆಗಳಿರುತ್ತೆ. ಒಟ್ಟು ಟೋಟಲ್ 100 ಪ್ರಶ್ನೆಗಳಿಗೆ ಒಂದು ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. 1 ಗಂಟೆಗಳ ಅವಧಿ ನೀಡಿರ್ತಾರೆ ಸ್ನೇಹಿತರೆ, ಸರಿನಾ. ಆನ್ಲೈನಲ್ಲಿ ಎಕ್ಸಾಮ್ ಇರುತ್ತೆ, ಯಾವುದೇ ರೀತಿಯ ಆಫ್ಲೈನಲ್ಲಿ ಇರೋದಿಲ್ಲ. ಆನ್ಲೈನಲ್ಲಿ ನೀವು ಎಕ್ಸಾಮನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ, ಸರಿನಾ. ನೋಡಿ, ನೀವು ಯಾವ ಒಂದು ರಾಜ್ಯದಲ್ಲಿ ಅರ್ಜಿಯನ್ನು ಹಾಕ್ತಿರೋ ಆಯಾ ಎಕ್ಸಾಮ್ ಸೆಂಟರ್ಗಳನ್ನು ಇಲ್ಲಿ ನೀಡಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲೈತೆ ಅಂತಪ್ಪ ಅಂದರೆ ಬೆಂಗಳೂರು, ಧಾರವಾಡ, ಹುಬ್ಳಿ, ಮಂಗಳೂರಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಇರುತ್ತೆ. ನಾನು ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಶೇರ್ ಮಾಡಿರ್ತಾರೆ ಸ್ನೇಹಿತರೆ, ಹೋಗಿ ಚೆಕ್ ಮಾಡಿಕೊಂಡು ನಂತರ ನೀವು ಅರ್ಜಿಯನ್ನು ಯಾವ ಒಂದು ಸ್ಟೇಟಲ್ಲಿ ಹಾಕ್ತಿರೋ ಆ ಸ್ಟೇಟಿನ ಒಂದು ಎಕ್ಸಾಮ್ ಸೆಂಟರಲ್ಲಿ ನೀಡಿದ್ದಾರೆ ಸ್ನೇಹಿತರೆ, ಸರಿನಾ. ಒಂದು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಸ್ನೇಹಿತರೆ, ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಕ್ಯಾಟಗರಿ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, PWB ಕ್ಯಾಂಡಿಡೇಟ್ಸ್, ವುಮೆನ್ ಕ್ಯಾಂಡಿಡೇಟ್ಸ್ಗೆ 175 ರೂಪಾಯಿ ಬರುತ್ತೆ. ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ 850 ರೂಪಾಯಿ ಒಂದು ಇದಿರುತ್ತೆ ಸ್ನೇಹಿತರೆ, ಸರಿನಾ. ಹೌ ಟು ಅಪ್ಲೈ ನೋಡೋದಾದರೆ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಆನ್ಲೈನ್ 21/2026 ಇಂದ 3/2/2026ವರೆಗೂ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ನೀಡಿದ್ದಾರೆ ಸ್ನೇಹಿತರೆ. ನೀವು ಹೋಗ್ಬಿಟ್ಟು ಈ ಒಂದು, ಸರಿನಾ, ಈ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ಕ್ಲೀನಾಗಿ ಓದ್ಕೊಂಡು ತದನಂತರ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಶುರು ಮಾಡಿದರೆ ನಿಮಗೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೇನೆ. ನೋಡಿ, ಎಲ್ಲ ಮಾಹಿತಿಯನ್ನು ಒಂದು ಇದರಲ್ಲಿ ನೀಡಿದ್ದೇನೆ ಸ್ನೇಹಿತರೆ ವಿಡಿಯೋದಲ್ಲಿ. ನಂತರ ಯಾರಾದರೂ ನನಗೆ ವಿಡಿಯೋ ಅರ್ಥ ಆಗಿಲ್ಲ ಅಂದರು ದಯವಿಟ್ಟು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡ್ತೇನೆ, ಹೋಗಿ ಲಿಂಕ್ನ ಕ್ಲಿಕ್ ಮಾಡಿ ಓದ್ಕೊಂಡು ನಂತರ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ, ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಅಂತ ಟೈಪ್ ಮಾಡಿ. ಮುಗಿಸ್ತೇನೆ ವಿಡಿಯೋ. ಅದೇ ರೀತಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು. ಅಲ್ಲಿವರೆಗೂ ಬಾಯ್.